ಹಲೋ ಎಲ್ಲರಿಗೆ ಮತ್ತೊಮ್ಮೆ ಸ್ವಾಗತ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ಮೊನ್ನೆ ಬಿಟ್ಟಂತಹ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸು ಮಲ್ಟಿಪಲ್ ಲೊಕೇಶನ್ನಲ್ಲಿ ನಾನು ಆಲ್ರೆಡಿ ಸ್ಪೆಷಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಕಲಬುರಗಿಯಲ್ಲಿ 4 ಲೊಕೇಶನ್ನು, ಬೀದರಲ್ಲಿ 4 ಲೊಕೇಶನ್ನು, ಚಿತ್ರದುರ್ಗದಲ್ಲಿ 2 ಲೊಕೇಶನ್ನು, ಒಂದು ಹಾವೇರಿ ಮತ್ತು ಒಂದು ದಾವಣಗೆರೆಯಲ್ಲಿ. ಅದರದ ಕಂಪ್ಲೀಟ್ ವಿಡಿಯೋ ಪ್ರೊಸೆಸ್ಸು ಹೇಗೆ ಹಾಕಬೇಕು, ಹೇಗೆ ಬಿಡಬೇಕು ಅಂತ ಹೇಳಿ ನನ್ನ ಚಾನಲ್ ಒಳಗಡೆ ಹೋದರೆ ವಿಡಿಯೋ ಲಿಸ್ಟಲ್ಲಿ ಸೆಕೆಂಡ್ ವಿಡಿಯೋನೇ ಅದಾಗಿರುತ್ತೆ. ನಾನು ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದರ ಜೊತೆಗೆ ಇವತ್ತು ಕಲಬುರ್ಗಿ ತುಂಬ ಜನ ಕೇಳೋದ್ರಿಂದ ಆಳಂದ ಆಗಲಿ, ಚಿಂಚೋಳಿ ಮತ್ತು ಶಹಬಾದ್ ಮತ್ತು ಕುಸ್ನೂರ್ KHP ಲೇಔಟ್ 4 ಲೊಕೇಶನ್ನ ನಾನು ನಿಮಗೆ ಇಲ್ಲಿ ಹಾಕಿದ್ದೀನಿ. ಇನ್ ಕೇಸ್ ನೀವೇನಾದರೂ ಲೊಕೇಶನ್ ಇನ್ನೂ ಸಿಕ್ಕಿಲ್ಲ, ನನ್ನ ಕಡೆಯಿಂದ ಲೊಕೇಶನ್ ರಿವ್ಯೂ ವೇಟ್ ಮಾಡ್ತಾ ಇದ್ದೀರ ಅಂದರೆ ಈ ವಿಡಿಯೋ ನಿಮಗಾಗಿ. ಇವತ್ತು ನಾನು KHP ಅವ್ರು ಬಿಟ್ಟು ಪ್ರೊಸೆಸ್ ಬಗ್ಗೆ ಹೇಳಲ್ಲ. KHP ಅವ್ರು ಬಿಟ್ಟಂತಹ ಈ 4 ಲೊಕೇಶನ್ದಲ್ಲಿ ಏನು ಸೈಟ್ ಇದೆ, ಲೊಕೇಶನ್ ಎಲ್ಲಿ ಬರುತ್ತೆ, ಅದನ್ನು ನಿಮಗೆ ಹೇಗಿದೆ, ಹೇಗೆ ಕಾಣುತ್ತೆ ಗೂಗಲ್ ಇಮೇಜಲ್ಲಿ ಕೂಡ ನಾನು ನಿಮಗೆ ಮುಂದಿನ 2-3 ನಿಮಿಷದಲ್ಲೇ ತೋರಿಸ್ಬಿಡ್ತೀನಿ. ಕಂಪ್ಲೀಟ್ ರಿವ್ಯೂ ಮಾಡೋಕೆ ಹೋಗಲ್ಲ. ಲೊಕೇಶನ್ ಆಲ್ರೆಡಿ ನಾನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ಅದು ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ, ಆಳಂದ ಚಿಂಚೋಳಿ ಆಗಲಿ, ಓಕೆ, ಚಿಂಚೋಳಿ ಇಲ್ಲಿದೆ ನೋಡಿ, ಶಹಬಾಜ್ ಇಲ್ಲಿದೆ ನೋಡಿ, ಆಳಂದ ಇಲ್ಲಿದೆ, ಕಲಬುರ್ಗಿಯಿಂದ ಎಷ್ಟು ಡಿಸ್ಟೆನ್ಸ್ ಇದೆ, ಓಕೆ, ಇವನ್ನೆಲ್ಲ ನಾನು ನಿಮಗೆ ರಿವ್ಯೂ ಮಾಡಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ವೆರಿ ಫಸ್ಟ್ ಟೈಮ್ ಲ್ಯಾಂಡ್ ಆಗಿದ್ದರೆ, ಇಫ್ ಯು ಆರ್ ಸಮ್ಮನ್ ಹೂ ಇಸ್ ಇಂಟ್ರೆಸ್ಟೆಡ್ ಇನ್ ರಿಯಲ್ ಎಸ್ಟೇಟ್ ಆಫ್ ಕರ್ನಾಟಕ, ಗೌರ್ಮೆಂಟ್ ಕಡೆಯಿಂದ ಏನಾದರೂ ಪ್ರಾಪರ್ಟಿ ತೊಗೋಬೇಕು ನಿಮ್ಮ ಊರು, ನಿಮ್ಮ ತಾಲೂಕು, ನಿಮ್ಮ ಡಿಸ್ಟಿಕಲ್ಲಿ, ಬೆಂಗಳೂರಲ್ಲಾಗಲಿ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಫ್ ಆರ್ ನಾಟ್ ಸಮ್ಮನ್ ಇಂಟ್ರೆಸ್ಟೆಡ್ ಇನ್ ರಿಯಲ್ ಎಸ್ಟೇಟ್, ಡು ನಾಟ್ ಸಬ್ಸ್ಕ್ರೈಬ್. ಸೊ ನಾರ್ಮಲ್ ನಮ್ಮ ಸಬ್ಸ್ಕ್ರೈಬರ್ಗೆ ವಿಡಿಯೋ ನೋಡಿ, ಟೈಮ್ ಇದ್ದರೆ ನಿಮಗೆ ನಿಮ್ಮ ಏರಿಯಾ ಆಗಿದ್ದರೆ ಫುಲ್ ವಿಡಿಯೋ ನೋಡಿ, ಕಮೆಂಟ್ ಮಾಡಿ ಹೇಗಿತ್ತು ರಿವ್ಯೂ. ಏನಾದರೂ ಮಿಸ್ ಆಗಿದ್ರೆ, ಲೋಕಲ್ ಏನಾದ್ರು ಕಲಬುರ್ಗಿಯವ್ರು ನೋಡ್ತಾ ಇದ್ದರೆ, ಗುಲ್ಬರ್ಗದವರು, ನಾನು ರಿವ್ಯೂ ಮಾಡಿದ್ದು ಲೊಕೇಶನ್ಸ್ ಎಲ್ಲ ತುಂಬ ಪ್ರಾಂಪ್ಟಾಗಿ ಪರ್ಫೆಕ್ಟಾಗಿ ತೊಗೊಂಬಂದಿದ್ದೀನಿ. ಇನ್ ಕೇಸ್ ಏನಾದರೂ ವೇರಿಯೇಷನ್ ಇದ್ದರೆ ನೀವು ಡಿಪಾರ್ಟ್ಮೆಂಟ್ ಜೊತೆ ಕ್ರಾಸ್ ಚೆಕ್ ಮಾಡಿ. ಯಾರಾದರೂ ಅಕ್ನಾಲೆಡ್ಜ್ ಮಾಡೋಂಗಿದ್ರೆ, ಇಲ್ಲ ಸರ್ ನಿಮ್ಮ ಲೊಕೇಶನ್ ಕರೆಕ್ಟ್ ಆಗಿದೆ, ನಾವು ಅಲ್ಲಿ ಲೋಕಲ್ ಅವರು ಅಂತಂದರೆ ಒಂದು ಕಮೆಂಟ್ ಮಾಡಿ ತಿಳಿಸಿದ್ರೆ ದಾಟ್ ವುಡ್ ಬಿ ರಿಯಲಿ ಗ್ರೇಟ್. ಸೊ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಕರ್ನಾಟಕ ಆಕ್ಷನ್ KHP ಹೋಗಿ ನೀವು ಈ ನೋಟಿಫಿಕೇಶನ್ನ ಮೋರ್ ಡೀಟೇಲ್ಸಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಅದ್ರ ಬಗ್ಗೆ ವಿಡಿಯೋ ಹಾಕಿದ್ದೀನಿ. ಇವತ್ತು ನಾನು ಸ್ಪೆಷಲಿ ಈ 4 ಲೊಕೇಶನ್ನ ರಿವ್ಯೂ ಮಾಡ್ತೀನಿ. ಸೊ ಆಳಂದದಲ್ಲಿ ಟೋಟಲ್ 30 ಸೈಟ್ ಇದೆ. 400 ರೂಪಾಯಿ ಪರ್ ಸ್ಕ್ವೇರ್ ಫೀಟಲ್ಲಿ ಮಾಡ್ತಾ ಇದ್ದಾರೆ. ಒಂದು LIG 13 ಇದೆ, MIG 16 ಇದೆ. ಒಂದು LIGಗೆ ನೀವು ಹಾಕಿದ್ರೆ ಅಪ್ರಾಕ್ಸಿಮೇಟ್ಲಿ 5 ಲಕ್ಷದಲ್ಲಿ ನಿಮಗೊಂದು 30-40 ಸೈಟ್ ಅಲಾಟ್ ಆಗುತ್ತೆ. ಬಟ್ ಅದೇ ಆಳಂದ ಎಲ್ಲಿದೆ ಅಂತಂದರೆ, ನೀವು ಕಲಬುರ್ಗಿ ಡಿಸ್ಟಿಕಲ್ಲಿ ಆಳಂದ ನಾರ್ತ್ಗೆ ಬರುತ್ತೆ. ಓಕೆ, ನಾನೇನಿಲ್ಲಿ ಹೈಲೈಟ್ ಮಾಡಿ ತೋರಿಸಿದ್ದೀನಲ್ವ, ನಾನು ಝೂಮ್ ಮಾಡಿ ತೋರಿಸ್ತೀನಿ ಲೇಔಟ್ ಎಲ್ಲಿ ಬರುತ್ತೆ ಅಂತೇಳಿ. ಅದೇ ಚಿಂಚೋಳಿ ಈಸ್ಟಿಗೆ ಬರುತ್ತೆ, ಶಾಜಾಬಾದು ಸೌತಿಗೆ ಬರುತ್ತೆ, ಇನ್ನೊಂದು ಕಾಳನೂರು ಕುಸುಗೂರು ಸಿಟಿ ಹತ್ತಿರದಲ್ಲೇ ಬರುತ್ತೆ. ಸೊ ನಾವು ಸ್ಟ್ರೈಟ್ ಅವೇ ಚಿಂಚೋಳಿಗೆ ಹೋಗೋಣ ಬನ್ನಿ, ಆಳಂದಕ್ಕೆ ಹೋಗೋಣ ಬನ್ನಿ. ಸೊ ನಾನು ಜಸ್ಟ್ ಲೊಕೇಶನ್ ಎಷ್ಟು ದೂರದಲ್ಲಿದೆ ಅಂತ ಹೇಳಿ ಕಲಬುರ್ಗಿಯಿಂದ ಮಾತ್ರ ಬಸ್ ಸ್ಟ್ಯಾಂಡಿಂದ ತೋರಿಸ್ತೀನಿ. KSRTC ಕಲಬುರ್ಗಿ. ಓಕೆ, KSRTC ಬಸ್ ಸ್ಟ್ಯಾಂಡ್ ಕಲಬುರ್ಗಿಯಿಂದ ನೀವು ನಳಂದ ಹೋಗ್ಬೇಕಂದ್ರೆ 45 ಕಿಲೋಮೀಟರ್, 1 ಅವರ್ ಜರ್ನಿ ತೋರಿಸ್ತಾ ಇದೆ. ಸೊ ನಾನು ಆ ಲೊಕೇಶನ್ನ ಇವತ್ತು ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಆಳಂದದಲ್ಲಿ, ನಳಂದ ಅಲ್ಲ, ಆಳಂದ. ಸೊ ಆಳಂದದಲ್ಲಿ ಹೋದರೆ ಈ ಥರ ನಿಮಗೆ ಗೂಗಲಲ್ಲಿ ಕಾಣುತ್ತೆ. ಓಕೆ, ನಾನು ತುಂಬ ಹುಡುಕೋಕೆ ಡಿಲೇ ಮಾಡೋಕೆ ಹೋಗಲ್ಲ. ಸೊ ನಾನು ನಿಮಗೆ ಝೂಮ್ ಮಾಡ್ತೀನಿ. ಸಿಟಿ ಜಂಕ್ಷನಿಂದ ಟುವರ್ಡ್ಸ್ ಇದೇನು ರೋಡ್ ಇದೆಯಲ್ಲ, ಇದು ಯಾವ ರೋಡ್ ಅಂತ ಹೇಳ್ತಾರೆ, ತೆಲ್ಕುಣಿ, ಬ್ಯಾಗರ್ಗೆ ಮತ್ತು ಟುವರ್ಡ್ಸ್ ಕಸ್ಕಿ, ಈ ರೋಡಲ್ಲಿ ಬರುತ್ತೆ ಇದು ಲೇಔಟು. ಟುವರ್ಡ್ಸ್ ನಾರ್ತೆ ನೀವು ಒಂದು ಕಿಲೋಮೀಟ್ರ್ ಅಥವಾ 1.5 ಕಿಲೋಮೀಟ್ರು ಅಥವಾ 1 ಕಿಲೋಮೀಟ್ರ್ ಡ್ರೈವ್ ಮಾಡಿದ್ರೆ ನಿಮ್ಗೆ ಇಲ್ಲೊಂದು ಲೇಔಟ್ ಕಾಣುತ್ತೆ ನೋಡಿ. ಈ ಮಟ್ಕಿ ರೋಡು ಮತ್ತು ಇದೇನಿದೆಯಲ್ಲ, ಈ ರೋಡ್ ಮಧ್ಯದಲ್ಲಿ ಬರುವಂತಹ ಲೇಔಟೇ ಈ KHP ಲೇಔಟು. ಓಕೆ, ಇಟ್ಸ್ ವೆರಿ ಈಸಿ ಟು ಲೊಕೇಟ್ ಮಾಡಲಿಕ್ಕೆ, ತುಂಬ ಈಸಿ ಆಗಿದೆ. ನಾನು ನಿಮಗೆ ಜಸ್ಟ್ ಸ್ಕ್ರೀನಲ್ಲಿ ಒಂದ್ಸಲ ಮ್ಯಾಪ್ ಮಾಡಿ ತೋರಿಸ್ತೀನಿ ಹೆಂಗೆ ಇಲ್ಲಿ ಕನೆಕ್ಟ್ ಆಗಬೇಕು ಅಂತ ಹೇಳಿ. ಸೊ ಜಸ್ಟ್ ವಿತಿನ್ ಅ ಮಿನಿಟಲ್ಲಿ ಇದೇ KHP ಲೇಔಟು. ಇಲ್ಲಿ ಆಲ್ರೆಡಿ ಮನೆಗಳು ಇದೆ. ಓಕೆ, ಈಗ ಇಲ್ಲಿ ಒಂದು 20-30 ಸೈಟು ಖಾಲಿ ಇದೆ. ನೀವು ಈ ಲೇಔಟಿಗೆ ಬರಬೇಕು ಅಂದರೆ ಈ ರೋಡಿಂದ ಬಂದುಬಿಟ್ಟು ಹೀಗೆ ಒಳಗಡೆ ಬಂದುಬಿಟ್ಟು ಹಸ್ತಮಹಾಲಿಂಗೇಶ್ವರ ಟೆಂಪಲ್ ಏನಿದೆಯಲ್ಲ, ಇದನ್ನು ಕ್ರಾಸ್ ಮಾಡಿ ಒಳಗಡೆ ಬಂದರೆ ನಿಮ್ಗೆ ಲೇಔಟ್ ಕಾಣುತ್ತೆ. ಇದೊಂದು ಅಲಾಟ್ಮೆಂಟ್ ಆಗಿರೋದ್ರಿಂದ ಈ LIG MIG ಎಲ್ಲಿ ಬೇಕಾದರೂ ಇರ್ಬೋದು. ಈ ಮೂಲೆಯಲ್ಲಿ ಅಲಾಟ್ಮೆಂಟ್ ಅಂದರೆ ನಿಮ್ಗೆ ಎಲ್ಲಿ ಬೇಕಾದಲ್ಲಿ, ಹೆಂಗೆ ಬೇಕಾದಲ್ಲಿ, ಯಾವ ಫೇಸಿಂಗ್ ಆದರೂ ಸಿಗ್ಬೋದು. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ಬೈ ಹಿಯರ್, 400 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಥರ ಏನಾದರೂ ಇದ್ದರೆ ಒಂದು 30-40 or 30-50 ತೊಗೊಂಡೋಗಿದೆ ಅಪ್ಲೈ ಮಾಡಿ.
ಸೊ ಲೇಔಟು ಗೂಗಲ್ ಮ್ಯಾಪಲ್ಲಿ ಈ ಥರ ಕಾಣುತ್ತೆ. ತುಂಬ ಚೆನ್ನಾಗಿದೆ. ಯಾವುದೇ ಪ್ರೈವೇಟ್ ಹೌಸಸ್ಗಳು ಇನ್ನೂ ಇಲ್ಲಿ ಯಾರೂ ಕಟ್ಟಿಲ್ಲ ನನ್ನ ಪ್ರಕಾರ. ಆ್ಯಸ್ ಆಫ್ ಗೂಗಲ್ ಇಮೇಜ್ ಪ್ರಕಾರ ಇದು ಎಷ್ಟು ಹಳೆ ಇಮೇಜ್ ಅಂತೂ ಗೊತ್ತಿಲ್ಲ ನನಗೆ. ಮೋಸ್ಟ್ಲಿ 6 ಮಂತು 1 ಇಯರ್ ಈ ಥರ ಇರ್ಬೋದು. ರೀಸೆಂಟಾಗಿ ಅಲ್ಲೇನು ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ತುಂಬ ಲ್ಯಾಂಡ್ಸ್ಕೇಪ್ ತುಂಬ ಚೆನ್ನಾಗಿರೋಂಗೆ ಕಾಣ್ತಾ ಇದೆ. ನೀವು ಇಲ್ಲಿಂದ ನೀವು ಈ ರೋಡಲ್ಲೂ ಬಂದ್ರೂ ಓಕೆ. ಸೊ ಈ ರೋಡಲ್ಲಿ ನಾನು ನಿಮ್ಗೆ ಇದೇ KHB ಲೇಔಟ್ ಅಂತ ಹೆಂಗೆ ಅಂತ ಪ್ರೂವ್ ಮಾಡ್ತೀನಿ ನೋಡಿ. ಈ ರೋಡಲ್ಲಿ ನಾನು ಗೂಗಲ್ ಇಮೇಜ್ ನಿಮಗೆ ತೋರಿಸ್ತೀನಿ. ಓಕೆ, ಸ್ಟ್ರೀಟ್ ವ್ಯೂ ತಗೊಂಡ್ರೆ ಓಕೆ, ಕೆನ್ ಯು ಸಿ ದಿಸ್? ಕರ್ನಾಟಕ ಗೃಹ ಮಂಡಳಿ, ಮೋಸ್ಟ್ಲಿ ಝೂಮ್ ಮಾಡಿ ಒಂದು ನಿಮಿಷ. ಕರ್ನಾಟಕ ಗೃಹ ಮಂಡಳಿ ಬೋರ್ಡೇ ಇದೆ, ಆಳಂದ ವಸತಿ ನಿರ್ಮಾಣ ಯೋಜನೆ ಆಳಂದ ಅಂತೇಳಿ. ಟೋಟಲ್ಲು ಕಾಮಗಾರಿ 4 ಕೋಟಿ ಖರ್ಚು ಮಾಡಿದ್ದಾರೆ. ಯಾರ್ಯಾರು ಟೋಟಲ್ಲು ನಂಬರ್ ಆಫ್ ಸೈಟು 105 ಎಲ್ಲ ಡೀಟೇಲ್ಸ್ ಹಾಕಿಬಿಟ್ಟಿದ್ದಾರೆ. ಇಲ್ಲೇನಾದ್ರೂ ನೀವು ನೋಡ್ತಾ ಇದ್ರೆ ಈ ಲೊಕೇಶನ್ ಕೂಡ ನಾನು ಪಿನ್ ಪಾಯಿಂಟ್ ಮಾಡಿ ಹಾಕಿದ್ದೀನಿ. ನೀವು ಇದನ್ನ ಯೂಸ್ ಮಾಡ್ಕೋಬೇಡಿ. ದಿಸ್ ಇಸ್ ಅ ಪರ್ಫೆಕ್ಟ್ KHB ಲೇಔಟ್ ಆಳಂದದು. ಇಲ್ಲೇ ನಮಗೆ ಅಲಾಟ್ಮೆಂಟ್ ಆಗೋದು ಇನ್ ಕೇಸ್ ನೀವೇನಾದ್ರೂ ಅಪ್ಲೈ ಮಾಡಿದ್ರೆ. ಗುಲ್ಬರ್ಗದವರು, ಗುಲ್ಬರ್ಗ ಸುತ್ತಮುತ್ತದವರು, ಗುಲ್ಬರ್ಗದವ್ರು ನೀವೇನಾದ್ರೂ ಬೆಂಗಳೂರು ಇದ್ರೆ ಒಂದು ಇನ್ವೆಸ್ಟ್ಮೆಂಟು ಲಾಂಗ್ ಟರ್ಮ್ಗೆ ನನ್ನ ಪ್ರಕಾರ ಗೌರ್ಮೆಂಟ್ ಕಡೆಯಿಂದ ಪೀಸ್ಫುಲ್ ಆಗಿ ಏನೇ ಲಿಟಿಗೇಷನ್ನು ಏನೇ ತೊಂದರೆ ಇಲ್ಲದೆ ಮನೇಲಿ ಕೂತ್ಕೊಂಡು ಸೈಟ್ ತಗೋಬೇಕಂದ್ರೆ ದಿಸ್ ಅ ಗ್ರೇಟ್ ಆಪರ್ಚುನಿಟಿ. ಓಕೆ, ದಿಸ್ ಆಲ್ ಅಬೌಟ್ ಆಳಂದ. ಮತ್ತೆ ಝೂಮ್ ಔಟ್ ಮಾಡಿ ಕೆಳಗಡೆ ಬಂದರೆ ನಮಗೆ ನೆಕ್ಸ್ಟ್ ಸಿಗೋದೆ ಶಹಾಬಾದ್ ಅಂತೇಳಿ. ಶಹಾಬಾದು ನೀವು ಗೂಗಲಲ್ಲಿ ಕೆಲವೊಂದು ಚೆಕ್ಕಿನ್ಸ್ ಎಲ್ಲ ನೋಡಿದ್ರೆ KMP ಕಾಲೋನಿ ಇದೆ, ABB ಅಬ್ಬರ್ ಕಾಲೋನಿ ಇದೆ, ಇಲ್ಲಿ ಒಂದು JP ಸಿಮೆಂಟ್ ಕಾರ್ಪೊರೇಷನ್ ಲಿಮಿಟ್ ಇದೆ. ಸೊ ಇಲ್ಲಿ ಕೆಲವೊಂದು ಇಂಡಸ್ಟ್ರಿಯಲ್ ತುಂಬ ಬೆಳೆದಂಗಿದೆ. ಆಲ್ಸ್ಟ್ರೋಮೆ, ABB, ABL, ಓಕೆ, ಕೆಲವೊಂದು ಕ್ಲಬ್ಗಳು, ಆ ಪ್ರೈವೇಟ್ ಕಂಪ್ನಿಗೆ ಸಂಬಂಧಪಟ್ಟಂಥ ಲೇಔಟ್ಸು ತುಂಬ ಚೆನ್ನಾಗಿರೋ ಲೊಕೇಶನ್ ಥರನೇ ಇದೆ ಇದು. ಇದರಲ್ಲಿ ಎಲ್ಲಿ ಬರುತ್ತೆ ಅಂತಂದರೆ ನೀವು ಟುವರ್ಡ್ಸ್ ಟ್ಯಾನ್ಸಿಹಳ್ಳಿ, ಓಕೆ, ಶಹಾಬಾದಿಂದ ನಾಟ್ ಟುವರ್ಡ್ಸ್ ಬಂಕೂರ್ ನಾರ್ತಿಗೆ ಬರುತ್ತೆ. ಈಸ್ಟಿಗೆ ಇದು ಶ್ರೀ ಹೋರಿಡೇಶ್ವರ ಟೆಂಪಲ್ ಇದೆ, ಇಲ್ಲೂ ಅಲ್ಲ. ಓಲ್ಡ್ ಶಹಾಬಾದ್ ರೋಡ್ಗೆ ಮತ್ತೆ ಬಂದು ಅಲ್ಲಿಂದ ಟ್ಯಾನ್ಸಿಹಳ್ಳಿ ಇದೆ, ಈ ರೋಡಿಗೆ ಬರ್ಬೇಕು ನೀವು. ಓಕೆ, ಇಲ್ಲಿಂದ ನೀವು ನಾನು ಫುಲ್ ಚೆಕ್ ಮಾಡಿದ್ದೀನಿ. ಮೋಸ್ಟ್ಲಿ ಇಲ್ಲಿ ಎಷ್ಟು KHB ಲೇಔಟ್ ಇದೆ ನನಗೆ ಗೊತ್ತಿಲ್ಲ, ಯಾವ ಲೇಔಟಲ್ಲಿ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಬಟ್ ನಾನು ಗೂಗಲಲ್ಲಿ ಚೆಕ್ ಮಾಡಿದಾಗ ಇಲ್ಲಿ ಸ್ವಲ್ಪ ಮುಂದೆ ಬಂದರೆ ಸಿವಿಲ್ ಕೋರ್ಟ್ ಶಹಾಬಾದ್ ಇದೆಯಲ್ಲ, ಸಿವಿಲ್ ಕೋರ್ಟಿಂದ ಸ್ವಲ್ಪ ಒಂದು 200 ಮೀಟರ್ ಮುಂದೆ ಬಂದರೆ ನಿಮಗೆ ಸಿಗೋದೆ KHB ಲೇಔಟ್. ಕೆನ್ ಯು ಸಿ ದಿಸ್? ತುಂಬ ಮನೆಗಳು ಕಟ್ಟಿದ್ದಾರೆ, ತುಂಬ ವರ್ಟಿಕಲ್ ಎಲ್ ಶೇಪಲ್ಲಿದೆ. ಬಟ್ ಯಾವುದು ಪ್ರೈವೇಟ್ ಮನೆಗಳು ಆ್ಯಸ್ ಪರ್ ದ ಗೂಗಲ್ ಇಮೇಜ್ ಕಾಣ್ತಾ ಇಲ್ಲ. ಓಕೆ, ಸೊ ನೀವು ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಸೊ ಇಲ್ಲಿ ಕೂಡ KHB ಸಂಬಂಧ ಲ್ಯಾಂಡೇ ಇದೆ. ನಾನು ನಿಮಗೆ ಇಲ್ಲೊಂದು ಲೈವ್ ಸ್ಟ್ರೀಟ್ ಇಮೇಜನ್ನು ಕೂಡ ತೋರಿಸ್ಬಿಡ್ತೀನಿ. ಈ ಲೊಕೇಶನ್ನು ಕೂಡ ನಾನು ನಿಮಗೆ ಹಾಕಿದ್ದೀನಿ. ನೀವು ಅದನ್ನು ಇನ್ ಕೇಸ್ ಅಲ್ಲಿ ಏನಾದರೂ ಇದ್ದರೂ ನೀವು ಅಲ್ಲಿ ಹೋಗಿ ಬರೋಂಗಿದ್ರೆ ಇದು ಮಾಡ್ಬೋದು. ಓಕೆ, ಗೂಗಲ್ ಇಮೇಜ್ ಯಾಕೆ ಓಪನ್ ಆಗ್ತಾಯಿಲ್ಲ? ಜಸ್ಟ್ ಗಿವ್ ಮಿ 1 ಸೆಕೆಂಡ್. ಯಾಕೋ ಲೋಡ್ ಆಗ್ತಾ ಇಲ್ಲ ಇಲ್ಲಿ, ಬಟ್ ಇದೇ KHB ಲೇಔಟ್ ವಿತೌಟ್ ಎನಿ ಡೌಟ್. ಇಲ್ಲೊಂದು ಆರ್ಚ್ ಇದೆ, ಆರ್ಚ್ಗಿನ ಮೊದಲೇನೆ ನೀವು ಲೆಫ್ಟ್ ತಗೋಬೇಕು. ಓಕೆ, ದಿಸ್ ಅ ಬ್ಯೂಟಿಫುಲ್, ದಿಸ್ ಅ KHB ಲೇಔಟ್. 99% ಇದೇ ಲೇಔಟಲ್ಲಿ ನಿಮಗೆ ಅಲಾಟ್ಮೆಂಟ್ ಆದರೆ ಆಗುತ್ತೆ. ಇಲ್ಲೂ ಕೂಡ ನಿಮಗೆ ಟೋಟಲ್ ಆಗಿ 28-30 ಸೈಟ್ ಇದೆ. EWCL 3, LIGL 11, MIG 10, HIG 4. ಸೊ ಮೇನ್ ರೋಡಲ್ಲೆಲ್ಲ ನಿಮಗೆ ದೊಡ್ಡ ಸೈಟ್ ಸಿಗುತ್ತೆ, ಒಳಗಡೆ 30-40 ಸಿಗುತ್ತೆ. ಇನ್ನೂ ಒಳಗಡೆ ರೋಡಲ್ಲಿ ನಿಮಗೆ 30-40 ಸೈಟು ಅಲ್ಲಿ ಅಲಾಟ್ ಆಗುತ್ತೆ. ಸೊ ಇದನ್ನು ನೀವು ಹೋಗಿ ವಿಸಿಟ್ ಮಾಡ್ಕೋಬೋದು. ದಿಸ್ ಇಸ್ ಮೋರ್ ಅಬೌಟ್ ಶಹಾಬಾದ್. ಸೊ ನೆಕ್ಸ್ಟ್ ನಾವು ಟುವರ್ಡ್ಸ್ ಈಸ್ಟಲ್ಲಿ ಚಿಂಚೋಳಿಗೆ ಹೋಗೋಣ. ಓಕೆ, ಚಿಂಚೋಳಿ ಝೂಮ್ ಮಾಡ್ತಾ ಹೋದರೆ ಓಕೆ, ಚಿಂಚೋಳಿಗೆ 2 ಮೇನ್ ರೋಡ್ ಇರೋದು. ಒಂದು ಚಿಂಚೋಳಿ ಟುವರ್ಡ್ಸ್ ನಾರ್ತ್ ಮತ್ತು ಟುವರ್ಡ್ಸ್ ಈಸ್ಟು. ನೀವು ಚಿಂಚೋಳಿ ಒಳಗಡೆ ಹೋಗಿ. ಓಕೆ, ಸೊ KSRTC ಡಿಪೋ ದಾಟಿ ಇನ್ನೂ ಒಂದು ಸ್ವಲ್ಪ ಮುಂದೆ ಹೋಗಿ ಹಳೆ ಚಿಂಚೋಳಿ ಏನಿದೆಯಲ್ಲ ಅಲ್ಲಿ ರೈಟ್ ತೊಗೊಳ್ಳಿ. ರೈಟ್ ತೊಗೊಂಡ ತಕ್ಷಣ ನಿಮಗೆ ಇಲ್ಲಿ ಒಂದು ಪ್ರೈವೇಟ್ ಲೇಔಟ್ ಇದೆ, ಯಾರೋ ಶ್ರೀಧರ್ ಅಂತ ಚೆಕ್ ಇನ್ ಇದೆ ನೋಡಿ. ಹಾಗೆ ಇಲ್ಲಿ ಭವಾನಿ ರಾಯಲ್ ಸ್ಟೇ ಬೋರ್ಡಿಂಗ್ ಅಂತ ಹೇಳಿ ಒಂದು ಹೋಟೆಲ್, ಚಿಕ್ಕದ ಹೋಟೆಲು ಇದೆ. ಈ ಭವಾನಿ ರಾಯಲ್ ಸ್ಟೇ ದಾಟಿದ ತಕ್ಷಣ ಓಕೆ, ನೀವು ಇನ್ನು ಮುಂದೆ ಹೋಗೋ ಅವಶ್ಯಕತೆನೇ ಇಲ್ಲ. ನಿಮ್ಮ ಕಣ್ಣಿಗೆ ಏನು ಈ ಗ್ರೀನ್ ಕಲರ್ ಕಾಣ್ತಾ ಇದೆಯಲ್ಲ ಕಾಡ್ತಾರ, ಇದೇ KHB ಲೇಔಟ್. ಓಕೆ, ಇಲ್ಲೂ ಕೂಡ ಯಾವುದೇ ಮನೆ ಇಲ್ಲ ನಿಮಗೆ. ಈ ಚಿಂಚೋಳಿಯಲ್ಲಿ ಟೋಟಲ್ 40 ಸೈಟ್ ಇದೆ, 500 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಒಂದು 30-40 ಹಾಕಿ ನಿಮ್ಗೆ ಏನಾದರೂ ಅಲಾಟ್ ಆದರೆ 6 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ.
ರಿಯಲ್ ಎಸ್ಟೇಟ್ ರೇಟ್ ಹೇಗಿದೆ ಅಂತ ಗೊತ್ತಿಲ್ಲ, ಅಲ್ಲಿ ಯಾರಾದರೂ ಲೋಕಲ್ ಆಗಿದ್ದರೆ ರಿಯಲ್ ಎಸ್ಟೇಟ್ ರೇಟ್ ಹೇಗಿದೆ ಚಿಂಚೋಳಿಯಲ್ಲಿ, ರೇಂಜ್ ಹೇಗಿದೆ ಅಂತ ತಿಳಿಸಿ. ಸೊ ನಾನು ನಿಮಗೆ ಗೂಗಲ್ ಇಮೇಜಲ್ಲಿ ತೋರಿಸ್ತೀನಿ. ಇಲ್ಲಿ ಯಾವುದೇ ಥರದ ಬೋರ್ಡ್ ಇಲ್ಲ, ಬಟ್ ಈ ವಾಟರ್ ಟ್ಯಾಂಕ್ ಎಲ್ಲ ಕಾಣ್ತಾ ಇದೆಯಲ್ಲ, ಇವೆಲ್ಲ KHP ಅವ್ರದೇ ಇರುತ್ತೆ 99%. ಸೊ ಝೂಮ್ ಮಾಡಿದ್ರೆ ಕಾಣ್ಬಿಡುತ್ತೆ. ಇಲ್ಲೊಂದೇನೋ ಪುರಸಭೆ ಚಿಂಚೋಳಿ ಹೋಗುವ ಡ್ರೈ ಗಾರ್ಬೇಜ್ ಅಂತಲೇ ಹಾಕಿದ್ದಾರೆ. ಸೊ ಇದು ಚಿಂಚೋಳಿ ಲೊಕೇಶನ್. ನಾನು ನಿಮಗೆ ಇದೇ ಲೊಕೇಶನ್ನ ಪಿನ್ ಲೊಕೇಶನನ್ನು ನಾನು ನಿಮಗೆ ಗೂಗಲ್ ಮ್ಯಾಪಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ದಿಸ್ ಇಸ್ ಆಲ್ ಅಬೌಟ್ ಚಿಂಚೋಳಿ. ಓಕೆ, ಸೊ ನೆಕ್ಸ್ಟ್ ಚಿಂಚೋಳಿಯಿಂದ ನಾವು ಸಿಟಿ ಒಳಗಡೆ ಹೋಗೋಣ. ಏನಿಲ್ಲ, ಕಾಳಗ್ನೂರು ಕುಸ್ನೂರು ನಾನು ಹೇಳೋದೇ ಬೇಕಾಗಿಲ್ಲ, ದೊಡ್ಡ ಊರುಗಳು ಗುಲ್ಬರ್ಗದಲ್ಲಿ. ನೀವು ಸುಮ್ಮನೆ ಕಾಳಗ್ನೂರು ಎಲ್ಲರೂ ಹೋಗಿ ಕಾಳಗ್ನೂರು ಕುಸ್ನೂರು ಮಧ್ಯದಲ್ಲಿ ಹೋಗಿ ಅಥವಾ ಗುಲ್ಬರ್ಗ ಯೂನಿವರ್ಸಿಟಿ ದಾಟ್ಬಿಟ್ಟು, ಓಕೆ, ದಾಟ್ಬಿಟ್ಟು ನೀವು ಅಲ್ಲೆಲ್ಲಾದರೂ ಹೋಗಿ ಕೇಳಿದ್ರೆ ನಿಮಗೆ KHP ಲೇಔಟ್ ಹೇಳ್ತಾರೆ. ನೀವೇನು ಕಣ್ಣಲ್ಲಿ ಕಾಣ್ತಾ ಇದ್ರಲ್ಲ, ಇದು KHP ಲೇಔಟು. ಓಕೆ, ಇದು KHP ಲೇಔಟು, ಇದು KHP ಲೇಔಟು. ಇಲ್ಲಿ ಫೇಸ್ 1, ಫೇಸ್ 2, ಫೇಸ್ 3 ಅಂತ ಮಲ್ಟಿಪಲ್ ಇದೆ. ಬಟ್ ಈಗ ಅಲಾಟ್ ಮಾಡ್ತಾ ಇರೋದು ಯಾವ ಇದರಲ್ಲಿ ಅಂತ ಗೊತ್ತಿಲ್ಲ. ಸೊ ನನಗನ್ಸಿದ ಮಟ್ಟಿಗೆ ಈ ಏನು ತೋರಿಸ್ತಲ್ಲ ಇದರಲ್ಲೇ ಇರ್ಬೋದು. ನಾನು ನಿಮಗೆ ಎಕ್ಸಾಕ್ಟ್ಲಿ ಈ ಲೊಕೇಶನ್ ಕೊಟ್ಟಿದ್ದೀನಿ. ಓಕೆ, ಇದೇ ಲೇಔಟ್ ಈ ಥರ ಕಾಣ್ತಾ ಇದೆ ಸ್ಟ್ರೀಟ್ ವ್ಯೂವಲ್ಲಿ. ಸೊ ನೀವು ಇದನ್ನು ನೋಡ್ಕೋಬೋದು. ಇದೇ ಲೇಔಟಲ್ಲಿ ಇರುತ್ತೆ. ಲ್ಯಾಂಡ್ಸ್ಕೇಪ್ ತುಂಬ ಚೆನ್ನಾಗಿದೆ, ಬಟ್ ಯಾವುದೋ ಕನ್ಸ್ಟ್ರಕ್ಷನ್ ಹೌಸ್ ಇಲ್ಲ. ಬಟ್ ಅವ್ರು ಕೊಡ್ತಾ ಇರೋ ರೇಟು ನಿಮಗೆ 750 ರುಪೀಸು. ನೀಟಾಗಿ ರಿಯಲ್ ಎಸ್ಟೇಟ್ ಹೇಗಿದೆ ಇನ್ವೆಸ್ಟ್ ಮಾಡೋ ಲೋಕಲ್ ಅವರು ಕಂಪಲ್ಸರಿ ನೀವು KHPಯಿಂದ ತೊಗೊಂಡಿಲ್ಲ ಅಂದರೆ ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಸೊ ಒಂಥರ ಭತ್ತದ ಗದ್ದೆ ಇದ್ದಂಗಿದೆ ಗ್ರೀನಾಗಿ. ತುಂಬ ಹಳೆ ಇಮೇಜ್ ಅನ್ಕೊತೀನಿ, 2022 ಇಮೇಜ್. ಮಳೆಗಾಲದಲ್ಲಿ ಹೋಗಿದ್ದಾರೆ ಅನ್ಕೊತೀನಿ, ಹಾಗಾಗಿ ನೀರೆಲ್ಲ ಕಾಣ್ತಾ ಇದೆ. ಸೊ ತುಂಬ ಚೆನ್ನಾಗಿರೋ ಜಾಗ ಇದು. ಓಕೆ, ಸ್ವಲ್ಪ ಈ ಥರ ನೋಡಿ, ರೋಡೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಇಲ್ಲಿ ನೀವು ಕೂಡ ಹೋಗಿ ವಿಚಾರಿಸ್ಬೋದು. ಸೊ ನಮಗೆ ಲೈವ್ ಇಮೇಜು ಇದ್ರದ್ದು ಸಿಗಲಿಲ್ಲ, ಯಾವುದು ಶಹಾಬಾದ್ದು. ನೋಡೋಣ, ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ಸೊ ಅದೇನಾದರೂ ಸಿಕ್ಕರೆ ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ಬಿಡ್ತೀನಿ. ಇಲ್ಲ, ಅದು ಬರ್ತಾ ಇಲ್ಲ. ಪರ್ಫೆಕ್ಟ್. ಸೊ ಇದು ಕಂಪ್ಲೀಟ್ ಗುಲ್ಬರ್ಗಾದು 4 ಲೇಔಟ್ ಎಲ್ಲೆಲ್ಲಿದೆ ಎಲ್ಲ ರಿವ್ಯೂ ಮಾಡಿದ್ದೀನಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಏನಾದರೂ ಪಾಯಿಂಟ್ಸ್ ಹಿಂದೆ ಮುಂದೆ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ಅದನ್ನು ರೆಕ್ಟಿಫೈ ಮಾಡ್ಕೊಳ್ಳೋಣ. ಸೊ ಅದ್ರ ಜೊತೆಗೆ ಯಾರಾದರೂ ಪರ್ಫೆಕ್ಟಾಗಿ ಆ ಲೊಕೇಶನ್ ಗೊತ್ತಿದ್ದು ನಾನು ಕರೆಕ್ಟಾಗಿ ಹೇಳಿದರೆ ಒಂದು ಕಮೆಂಟ್ ಮಾಡಿ. ದಾಟ್ ವುಡ್ ಬಿ ರಿಯಲಿ ತುಂಬ ಹೆಲ್ಪ್ ಆಗುತ್ತೆ ಎಲ್ಲರಿಗೂ. ಸೊ ದಿಸ್ ಇಸ್ ಕಂಪ್ಲೀಟ್ ಗುಲ್ಬರ್ಗಾ ರಿವ್ಯೂ, ಲೇಔಟ್ ರಿವ್ಯೂ ಅಷ್ಟೇ. ನಾನು ಪ್ರೈಸ್ ಬಗ್ಗೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗ್ತಾ ಇಲ್ಲ, ಪ್ರೊಸೆಸ್ ಬಗ್ಗೆನೂ ಮಾತಾಡೋಕ್ಕೆ ಹೋಗ್ತಾ ಇಲ್ಲ. ಪ್ರೊಸೆಸ್ ಮಾತಾಡಬೇಕಂತ ನಂದೊಂದು ವಿಡಿಯೋ ರೀಸೆಂಟಾಗಿ ಹಾಕಿದ್ದೀನಿ. ಸೊ ಅದನ್ನು ನೋಡಿ, ಅದನ್ನು ಡಿಸ್ಕ್ರಿಪ್ಷನ್ ಕೂಡ ಅದರ ಲಿಂಕ್ ಕೂಡ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಲಕ್ ಎವ್ರಿಬಡಿ.